ಗಾಂಧಿನಗರದ ಥಿಯೇಟರ್ ಮುಂದೆ ಕಟೌಟ್ ಹಾಕಿಸ್ಕೊಳ್ಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇರಲ್ಲ. ಸೊ ಎಲ್ರಿಗೂ ಇಷ್ಟ ಇದ್ದೇ ಇರುತ್ತೆ. ಆದರೆ ಈ ಹೀರೋ ಮಾತ್ರ ಅದು ಇಷ್ಟ ಇತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರ ತಂದೆಗೆ ಮಾತ್ರ ಇಷ್ಟ ಇತ್ತು ಅಂತ ಕೇಳ್ಪಟ್ಟಿದ್ದೀನಿ. ನನ್ನ ಜೊತೆ ಈಗ ಇದ್ದಾರೆ ರ್ಯಾಪರ್ ಚಂದನ್ ಶೆಟ್ಟಿ ಅವರು. ನಮ್ಮ ಮಾತನಾಡ್ಸೋಣ. ಸೂತ್ರಧಾರಿ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ಚಂದನ್ ಅವರೇ ಹಾಯ್. ಹಾಯ್ ಮಂಗಳ ಅವರೇ, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಸೂಪರ್, ಫ್ಯಾಂಟಾಸ್ಟಿಕ್. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಬಟ್ ಈಗ ನೀವು ಅವಾಗಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ಅಂದರೆ ಬಿಫೋರ್ ಹೇಳಿದ್ರಿ ನೀವು, ನಮ್ಮ ತಂದೆಗೆ ತುಂಬ ಇಷ್ಟ ಇತ್ತು ನಾನು ಹೀರೋ ಆಗಿ ಎಂಟ್ರಿ ಕೊಡೋದು ಅಂತ. ಈ ಸೂತ್ರಧಾರಿ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇದ್ದೀರಲ್ಲ ನೀವು, ನಿಮ್ಮ ತಂದೆ ಕನಸು ನನಸು ಮಾಡೋದಕ್ಕೇನ, ಅದರ್ವೈಸ್ ನಿಮ್ಮ ಕನಸು ಏನಾದರೂ ಅಲ್ಪ ಸ್ವಲ್ಪ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಓಕೆ ನಾನು ಆ್ಯಕ್ಟರು ಆಗ್ಬೋದು ಅನ್ನೋ ಏನೋ ಒಂದು ಸ್ವಲ್ಪ ಆಸೆ ಏನಾದರೂ ಇತ್ತಾ ಅಂತ? ಇಲ್ಲ, ನನಗೆ ಆ್ಯಕ್ಟಿಂಗ್ ಅಂದರೆ ನನಗೆ ಆ ಥರ ಏನು ಅಷ್ಟೊಂದು ಆಸೆ ಇರಲಿಲ್ಲ. ನನಗೆ ನಮ್ಮ ತಂದೆಯವರು ನನಗೆ ನಿಜವಾಗ್ಲೂ ಚಿಕ್ಕ ವಯಸ್ಸಿದ್ದಾಗ ನಮ್ಮ ಅಂಗಡಿಲಿ ವ್ಯಾಪಾರ ಮಾಡಬೇಕಾದ್ರೆ ನಾನು ಕೂತ್ಕೊಳ್ತಾ ಇದ್ದೆ, ಅವರಲ್ಲಿ ಕ್ಯಾಶ್ ಟೇಬಲ್ ಕೂರ್ತಿದ್ರು. ನಾನು ಈ ಕಡೆ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಚಿಕ್ಕದಾಗಿ ಒಂದು ಚೇರ್ ಕೂತ್ಕೊಳ್ತಿದ್ದೆ. ಅವಾಗ ಹೇಳೋರು ಸುಮ್ಮನೆ, ಯಾರು ಕಸ್ಟಮರ್ಸ್ ಯಾರು ಇಲ್ದಿದ್ದಾಗ, ನೀನು ಹೀರೋ ಆಗೋ, ನೀನು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಂತ. ನಂಗೆ ನಗು ಅಂದರೆ ನನಗೂ ಮನೆಗೆ ಬಂದು ಒಂದ್ಸಲ ನಮ್ಮ ಅಪ್ಪ ಹೇಳಿದಾರಲ್ಲ ಅಂದ್ಬಿಟ್ಟು ಕನ್ನಡಿ ಮುಂದೆ ನಿಂತ್ಕೊಂಡು ಹಿಂಗೆಲ್ಲ ಪೋಸ್ ಎಲ್ಲ ಕೊಡ್ತಾ ಇದ್ದೆ. ಬಟ್ ಹಾಗೆಲ್ಲ ನಮ್ಗೆ ಫೀಲ್ ಇರಲಿಲ್ಲ ನಮಗೆ, ಬಿಕಾಸ್ ನಾವು ಸ್ಮಾಲ್ ಟೌನ್ ಸಕಲೇಶ್ಪುರದಿಂದ ಬಂದಿದ್ದು. ಸೊ ನಮಗೆಲ್ಲ ಅಷ್ಟು ಎಕ್ಸ್ಪೋಜರ್ ಇರಲಿಲ್ಲ. ಸೊ ಅದೇನೋ ಗೊತ್ತಿಲ್ಲ, ಅವ್ರು ಏನಕ್ಕೆ ಆ ಥರ ಅವತ್ತು ಹೇಳಿದ್ರು, ಅವ್ರು ಹೇಳಿದ ಮಾತು ಹೆಂಗೆ ಇವಾಗ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರಲ್ಲ, ನಮ್ಮ ತಂದೆಯವರ ಆಸೆ ಇವತ್ತು ನಿಜ ಆಗ್ತಾ ಇದೆ. ಅದ್ರ ಜೊತೆಗೆ ನಾನು ಹಾಡುಗಳು ನನಗೆ ಸಂಗೀತದ ಮೇಲೆ ತುಂಬ ಆಸೆ ಇತ್ತು, ಅದಕ್ಕೆ ಮ್ಯೂಸಿಕ್ ವೀಡಿಯೋಸ್ನ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ನನಗೆ ಫ್ಯಾನ್ಸ್ಗಳು ಸಿಗ್ದವ್ರು ಅವಾಗಲೇ ಹೇಳ್ತಿದ್ರು, ಸರ್ ನೀವು ಆ್ಯಕ್ಟಿಂಗ್ ಮಾಡಿ ಸರ್ ಸಿನಿಮಾ ಮಾಡಿ ಅಂತ ಹೇಳೋರು. ಸೊ ಅದು ಎಲ್ಲ ಕಿವಿಗಳಿಗೆ ಬೀಳ್ತಾ ಇತ್ತಲ್ಲ. ಸೊ ಹಾಗಾಗಿ ನವರಸನವರು ನನಗೆ ಅಪ್ರೋಚ್ ಮಾಡಿದಾಗ ಓಕೆ ಎಲ್ಲ ಕಾಲ ಕೂಡಿ ಬರ್ತಾ ಇದೆ ಮೋಸ್ಟ್ಲಿ ಅಂತ ಅಂದ್ಬಿಟ್ಟು ಒಪ್ಕೊಂಡು ಮಾಡಿದ್ದು. ಸೊ ನೀವು ಈ ಹಂತಕ್ಕೆ ಬಂದಿದ್ದೀರಲ್ಲ, ಇದರ ಹಿಂದೆ 15 ವರ್ಷಗಳ ಶ್ರಮ ಇದೆ. ಈಸಿಯಾಗಿ ಏನು ರಾತ್ರೋರಾತ್ರಿ ಬಂದಿಲ್ಲ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಚಂದನ್ ಅವರು, ಸೊ ಈ 15 ವರ್ಷಗಳ ನಂತರ ಗಾಂಧಿನಗರದಲ್ಲಿ ಒಂದು ಥಿಯೇಟರ್ ಮುಂದೆ ನಿಮ್ಮ ಕಟೌಟ್ ಬೀಳ್ತಿದೆ ಅಂದಾಗ ಸೊ ನಿಮಗೆ ಎಕ್ಸೈಟ್ಮೆಂಟ್ ಇದೆಯಾ? ಅದರ್ವೈಸ್ ಏನಾದರೂ ಆ್ಯಸ್ ಇಟ್ ಈಸ್ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಿರ್ಬೇಕಿದ್ರೆ ಕೆಲವ್ರಿಗೆ ನರ್ವಸ್ನೆಸ್ ಇದ್ದೇ ಇರುತ್ತೆ, ಆ ಥರದ್ದು ನರ್ವಸ್ನೆಸ್ ಏನಾದರೂ ಕಾಡ್ತಿದ್ಯಾ ಅಂತ? ನರ್ವಸ್ನೆಸ್ ಖಂಡಿತವಾಗ್ಲೂ ಇದೆ ಅಪ್ಪ, ನಿಜವಾಗ್ಲೂ. ಯಾಕಂತ ಹೇಳಿದ್ರೆ ನನ್ನ ಫೀಲ್ಡ್ ಏನೋ ಮ್ಯೂಸಿಕ್ ಫೀಲ್ಡಲ್ಲಿ ನಾನು ಮಾಡಿದ್ದೀನಿ, ನನ್ನ ಒಂದು ಅಚೀವ್ಮೆಂಟ್ ಮಾಡಿದ್ದೀನಿ. ಸಾಕಷ್ಟು ಹಿಟ್ ಸಾಂಗ್ಸ್ಗಳನ್ನ ಕೊಟ್ಟಿದ್ದೀನಿ. ಎಲ್ಲರೂ ನನ್ನ ಹಾಡುಗಳಿಗೋಸ್ಕರ ಕಾಯ್ತಾ ಇರ್ತಾರೆ. ಸೊ ಸಿನಿಮಾ ಥಿಯೇಟ್ರಲ್ಲಿ ನಾನು ಯಾವ ರೀತಿ ಪರ್ಫಾರ್ಮ್ ಮಾಡ್ತೀನಿ ಅನ್ನೋದು ಕುತೂಹಲ ನನಗೂ ಇದೆ. ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೊಂದು ನಂಬಿಕೆ ಇದೆ. ಸಿನಿಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಯಾಕಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನೇ ಮಾಡಿರೋದು. ಮ್ಯೂಸಿಕ್ ನನ್ನ ಸ್ಟ್ರೆಂತ್ ಆಗಿರೋದ್ರಿಂದ ಎಲ್ಲ ನಾನು 100% ಎಫರ್ಟ್ಸ್ನ ನನಗೆ ಗೊತ್ತಿರೋ ಅಷ್ಟು ವಿದ್ಯೆನೂ ಎಲ್ಲ ಸಿನಿಮಾದಲ್ಲಿ ಹಾಕಿದ್ದೀನಿ. ಸೊ ಮ್ಯೂಸಿಕಲಿ ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೂ ಇಷ್ಟ ಆಗೇ ಆಗುತ್ತೆ. ಐ ಆಮ್ ಡ್ಯಾಮ್ ಶೋರ್ ಮ್ಯೂಸಿಕ್ ಸಿನಿಮಾ ನೋಡ್ತಾ ಮ್ಯೂಸಿಕ್ ತುಂಬ ಫೀಲ್ ಆಗುತ್ತೆ. ನಿಮ್ದು ಹಳೆಯ ವಿಡಿಯೋಗಳು ನಾನು ತುಂಬಾ ನೋಡಿದ್ದೀನಿ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಈಗಲೂ ಹುಡುಕಿದ್ರೆ ಸಿಗ್ಬೋದು. ನೀವು ಲಾಂಗ್ ಹೇರ್ ಬಿಟ್ಕೊಂಡು ಎಲ್ಲೆಲ್ಲೋ ಓಡಾಡ್ತಾ ಇದ್ದೀರಿ, ಯಾವುದೋ ಸಿನಿಮಾ ಪ್ರಮೋಷನ್ ಮಾಡೋದಕ್ಕೋ ಸಾಂಗ್ ಪ್ರಮೋಷನ್. ನಾನು ಹೇಳ್ತೀನಿ, ಅದು ಚೇತನ್ ಕುಮಾರ್ ಇದಾರಲ್ಲ ಡೈರೆಕ್ಟ್ರು. ಸೊ ಅವರು ಒಂದು ದಿವಸ ನಾನು ರೂಮಲ್ಲಿ ಇದ್ದಾಗ ಸುಮ್ಮನೆ ಕೂತಿದ್ದೆ, ಏನು ಕೆಲಸ ಖಾಲಿ ಕೂತಿದ್ದೆ, ಬಂದ್ಬಿಟ್ಟು ಆ್ಯಕ್ಟ್ ಮಾಡ್ತೀನೋ ಅಂತಂದ್ರೆ, ಮಾಡ್ತೀನಿ ಮಚ ಅಂತಂದ್ರೆ ಏನು ಆ್ಯಕ್ಟ್ ಮಾಡಬೇಕು ಅಂದರೆ, ಏನಿಲ್ಲ ನನ್ನ ಕ್ಯಾಮ್ರಾ ಇದೆ, ನಾನು ಅವ್ರ ಹ್ಯಾಂಡಿ ಕ್ಯಾಮ್ ಇತ್ತೊಂದು, ನಾನು ಹೇಳ್ತೀನಿ ಸುಮ್ಮನೆ ಆ ಥರ ಮಾಡ್ತಾ ಹೋಗು ಅಷ್ಟೇ. ಒಂದು ಬ್ಯಾಗ್ ಎತ್ಕೊಂಡೆ, ಒಂದು ಗಿಟಾರ್ ಎತ್ಕೊಂಡೆ, ಹೋಗು ಈ ಹೋಟ್ಲಲ್ಲಿ ಪಲಾವ್ ಆರ್ಡ್ರ್ ಮಾಡೋ, ಪಲಾವ್ ಆರ್ಡ್ರ್ ಮಾಡಿದೆ, ಪಲಾವ್ ಹಿಡ್ಕೊ ತಿನ್ನು, ಪಲಾವ್ ತಿನ್ನೋದು, ತಿನ್ನೋಕ್ಕೆ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡು. ಸೊ ಆ ಥರ. ಸೊ ಅದು ಏನು ನೀವು ಯಾವಾಗ ನೋಡಿದ್ರಿ ಅದನ್ನು, ಅದು ಎಲ್ಲಿ ಸಿಕ್ತು ನಿಮಗೆ? ಅಲ್ಲ, ಒಂದಷ್ಟು ನೋಡಿ ನಿಮ್ಮ ಹಳೆ ವಿಡಿಯೋಗಳು ತುಂಬ ಫನ್ನಿ ಅನ್ಸುತ್ತೆ, ತುಂಬ ಲಾಂಗ್ ಹೇರು. ಈಗ ನೋಡಿದ್ರೆ ನಾನು ಅವಾಗ ನೋಡಿದಾಗ ಈತ ಹೀರೋ ಆಗ್ತಾನೆ ಅಂತ ನನಗೆ ಅನ್ಸೇ ಇರಲಿಲ್ಲ ನನಗೆ. ಈಗ ಈ ಮೇಕ್ ಓವರು, ಈ ಟ್ರಾನ್ಸ್ಫಾರ್ಮೇಷನ್ ಎಲ್ಲ ನೋಡ್ತಿದ್ರೆ ಓಕೆ ಹೀರೋ ಮೆಟೀರಿಯಲ್ ಅಪ್ಪ ಚಂದನ್ ಅವರು ಅಂತ ಅನಿಸುತ್ತೆ. ಸೊ ಆ ಹಿಂದಿನ ಶ್ರಮದ ಬಗ್ಗೆ ಹೇಳಿ ಚಂದನ್, ಅಂದರೆ ಹಂತವಾಗಿ ಬೆಳೆದು ಬಂದಿದ್ದೀರಾ ನೀವು? ಇಲ್ಲ, ತುಂಬ ಕಷ್ಟಪಟ್ಟಿದ್ದೀನಿ. 2010 ಇಸ್ವಿ ನಾನು ಬೆಂಗಳೂರಿಗೆ ಕಾಲಿಟ್ಟಿದ್ದು.
ಸೊ ನಾನು ಆವಾಗಲೇ ಹೇಳ್ದಂಗೆ ಸರ್ಜಾ ಫ್ಯಾಮಿಲಿ ಅವರೇ ಫಸ್ಟ್ ನನಗೆ ಆಶ್ರಯ ಕೊಟ್ಟಿದ್ದು ಬೆಂಗಳೂರಲ್ಲಿ. ಸೊ ಅಲ್ಲಿಂದ ಶುರುವಾದ ನನ್ನ ಜರ್ನಿ. ಅರ್ಜುನ್ ಜನ್ಯ ಸರ್ ಜೊತೆ ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ. ಆಮೇಲೆ ಆಲ್ಮೋಸ್ಟ್ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆನೂ ನಾನು ಕೆಲಸ ಮಾಡಿದೆ. ಅದಾದ ನಂತರ ಎಲ್ಲೋ ಒಂದು ಕಡೆ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದೇನೋ ಸಾಧನೆ ಮಾಡೋಕ್ಕಾಗದೆ ಅಂತ ಅನಿಸಿದಾಗ ನಾನು ಇಂಡಿಪೆಂಡೆಂಟಾಗಿ ನಾನೇ ಒಂದು ಮ್ಯೂಸಿಕ್ ಮಾಡಬೇಕು ಅಂತ 2016ನೇ ಇಸ್ವಿಲಿ ನನಗೊಂದು ಸಕ್ಸಸ್ ಸಿಗುತ್ತೆ. ತಿರಿಪೆಗ್ ಅಂತ ಒಂದು ಹಾಡು ಬಿಡ್ತೀನಿ. ಸೊ ಅಲ್ಲಿಂದ ಅಲ್ಲಿವರೆಗೂ ಟ್ರಾನ್ಸಿಷನ್ 6 ವರ್ಷ ಆಗಿತ್ತು. ಸೊ ಅಲ್ಲಿಂದ ತ್ರೀಪೆಗ್ ಆದಾಗಿಂದ ಇಲ್ಲಿವರೆಗೂ ಟೋಟಲ್ ನಾನು ಬೆಂಗಳೂರಿಗೆ 15ನೇ ವರ್ಷಕ್ಕೆ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. 15 years ಆಫ್ ಮೈ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ನೋಡಿದ್ದೀರಾ ನೀವು. ನೀವೆಲ್ಲ ಆ್ಯಕ್ಚುಲಿ ಒಟ್ಟಿಗೆ ಇಂಡಸ್ಟ್ರಿಗೆ ಬಂದಿರೋದು. ನೀವು ನಾವೆಲ್ಲ ಚಿಕ್ಕವರು ಅವಾಗ ಮೂವಿ ಇಂಡಸ್ಟ್ರಿ. ನೀವು ಫಸ್ಟ್ ಫ್ರೆಶ್ ಆಗಿ ರಿಪೋರ್ಟರಾಗಿ ಬಂದಿದ್ರಿ, ನಾನು ಅವಾಗ ಅಸಿಸ್ಟೆಂಟ್ ಆಗಿದ್ದೆ. ಸೊ ಆಗಿಂದನೂ ನೀವು ನನ್ನ ನೋಡ್ಕೊಂಡು ಬಂದಿದ್ದೀರಾ, ಏಳು ಬೀಳುಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀರಾ. ಸೊ ತುಂಬ ಖುಷಿಯಾಗುತ್ತೆ. ಐ ಆಮ್ ವೆರಿ ಹ್ಯಾಪಿ. ಅಂದರೆ ಏನಂತಂದರೆ ಒಬ್ಬ ಪಬ್ಲಿಕ್ ಫಿಗರ್ ಅಂತಂದಾಗ ಅವ್ನ ಲೈಫಲ್ಲಿ ಏಳು ಬೀಳುಗಳು ಸಹಜ. ಸೊ ಎಂಜಾಯ್ ಮಾಡ್ತಾ ಇದ್ದೀನಿ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್.